ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿ ಬಂದಿದ್ದೇವೆ? ಗೌರವ್ ನಗರ್ ನಿಯರ್ ಬೈ RB ಲೇಔಟಲ್ಲಿರುವಂಥ BBMP ಈ ಖಾತಾ ಮನೆ ನೋಡೋಕೆ ಬಂದಿದ್ದೀವಿ. 30-40 ಇದು ಬಂದು ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಾನು. ನೋಡಿ, ಇದೆ 30-40. ಇದು ಬಂದು ಒಂದು ಫ್ಲೋರ್ ಬಂದು ರೆಂಟ್ ಕೊಟ್ಟು ಓನರ್ ಇರುವಂಥ ಮನೆ ಆಗಿರುತ್ತೆ. ನಿಮಗೆ ಫಸ್ಟ್ ಫ್ಲೋರಲ್ಲಿ ರೆಂಟು, ಮೇಲ್ಗಡೆ ಡೂಪ್ಲೆಕ್ಸ್ ಹೌಸು ಮನೆ ಓನರ್ ಇರುತ್ತೆ. ಓಕೆ, ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ ಧಾರಾಳವಾಗಿ. ಕ್ರೌಡೆಡ್ ಏರಿಯಾ, ನಿಯರ್ ಬೈ ನಿಮಗೆ ಬ್ರಿಗೇಡ್ ಮಿಲೇನಿಯಂ. ಇಲ್ಲಿಂದ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಒಂದು 500 ಮೀಟರ್ಸ್ ಇರುತ್ತೆ. ನಿಮಗೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ಬಂದು ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. BBMP ಈ ಖಾತಾ ಬರುತ್ತೆ ನಿಮಗೆ. ಓಕೆ, ಮನೆ ಫ್ರಂಟ್ ಎಲಿವೇಶನ್ ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಓಕೆ, ಮನೆ ಒಳಗಡೆ ಹೋಗೋಣ, ಏನಿದೆ ಏನಿಲ್ಲ ಅಂತ ಒಂದ್ಸತಿ ನೋಡೋಣ ನಾವು. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಿಮಗೆ ಹಾಫ್ ಗೇಟ್ ಕೊಟ್ಟಿದ್ದಾರೆ MS ನಿಮಗೆ. ಬನ್ನಿ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬಂದರೆ ನಿಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಬರುತ್ತೆ. ನಿಮಗೆ ನೋಡ್ಬೋದು, ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ನಿಮಗೆ ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೊಳ್ಳೋ ಅಷ್ಟು ಜಾಗ ಇದೆ. ನಿಮಗೆ ಆರಾಮಾಗಿ 3 ಕಾರು ನಿಲ್ಲಿಸೋ ಅಷ್ಟು ಜಾಗ ಇದೆ. ಆಲ್ರೆಡಿ ನಿಮಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗೋಗಿದೆ. ಕಾವೇರಿ ನೀರು ಕೂಡ ಬರ್ತಾ ಇದೆ, ನೋಡ್ಬೋದು. ಇಲ್ಲಿ ಕಾವೇರಿ ಕಲೆಕ್ಷನ್ ಇದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದಕ್ಕೆ ಲಿಫ್ಟ್ ಕೂಡ ಇದೆ. ನಿಮಗೆ 30-40 ಬರುತ್ತೆ ವಿತ್ ಲಿಫ್ಟು. ಸೈಡಲ್ಲೆಲ್ಲ ನೋಡ್ಬೋದು, ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ನಿಮಗೆ ಫುಲ್ 4 ಸೈಡ್ ಫುಲ್ ಕ್ರೌಡೆಡ್ ಏರಿಯಾ, ತುಂಬ ಚೆನ್ನಾಗಿದೆ. ನಿಯರ್ ಬೈ ನಿಮಗೆಲ್ಲ ಇಲ್ಲೇ ಇದೆ. ಬ್ರಿಗೇಡ್ ಮಿಲೇನಿಯಮ್ ನಿಯರ್ ಬೈ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬ್ರಿಗೇಡ್ ಮಿಲೇನಿಯಮ್. ಓಕೆ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಸಂಪ್ ಬಂದಿದೆ 10,000 ಲೀಟರ್ಸು. ಹಾಗೆ ಬೋರ್ ಬಂದಿದೆ, 900 ಅಡಿ ಹೋಗಿದೆ ಬೋರು. ನಿಮಗೆ ನೋಡಿಸ್ತಾ ಇದ್ದೀನಿ. ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ತೀನಿ. ನಿಮಗೆ ನೋಡ್ಬೋದು, ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೊಂಡು 3ರಿಂದ 4 ಬೈಕ್ ಧಾರಾಳವಾಗಿ ನಿಲ್ಲಿಸ್ಕೊಂಡು ಫುಲ್ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಇದನ್ನು ರೇಟ್ ಬಂದ್ಬಿಟ್ಟು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ, ಲಾಸ್ಟ್ವರೆಗೆ ನೋಡಿ. ಯಾಕಂದರೆ ರೈಟ್ ನಿಮ್ಗೆ ಲಾಸ್ಟಲ್ಲಿ ನೋಡ್ರೇ ಗೊತ್ತಾಗುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ಕೊಡ್ತೀನಿ. ಈ ಕಾರ್ನರಿಂದ ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಓಕೆ, ಮಾಡಿ ಮೇಲೆ ಹೋಗೋಣ. ಹಾಗೆ ಇಲ್ಲಿ ನಿಮಗೆ ಗ್ಯಾಸ್ ಪ್ರೊವಿಷನ್ ಜಾಗ ಕೂಡ ಬಂದಿದೆ, ನೋಡ್ಬೋದು. ಇದು ಬಂದು ಗ್ಯಾಸ್ ಪ್ರೊವಿಷನ್ ಜಾಗ, ನಿಮಗೆ ಗ್ಯಾಸ್ ಮಾಡಬೇಕು ಜಾಗ. ಓಕೆ, ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗೆ ಮೆಟ್ಲು ಬಂದ್ಬಿಟ್ಟು ಲಪೋತ್ರ ರೆಡ್ ಕಲರ್ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ. ಫಸ್ಟ್ ಫ್ಲೋರಲ್ಲೂ ಬಂದು ನಮಗೆ ಓಕೆ, ಇಲ್ಲಿ ಜಾಗ ಕೂಡ ನೋಡ್ಬೋದು. ನಿಮಗೆ ಟಫನ್ ಗ್ಲಾಸ್ ಹಾಕಿ ನಮಗೆ ಬೆಳಕು ಗಾಳಿಗೋಸ್ಕರ ಜಾಗ ಬಿಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ನಮಗೆ 2 BHK ರೆಂಟಲ್ ಹೌಸ್ ಬರುತ್ತೆ. ನಮಗೆ ಓನರ್ಗೆ ಅಂದರೆ ರೆಂಟ್ ಕೊಡೋರಿಗೆ ರೆಂಟ್ ಕೊಡ್ಬೋದು. ಇಲ್ಲಿ ಪ್ರೆಸೆಂಟ್ ಇವಾಗ ರೆಂಟ್ ಹೋಯ್ತಾ ಇರೋದಂದರೆ ನಿಮಗೆ ಆರಾಮಾಗಿ 25,000 ರೂಪಾಯಿ ರೆಂಟ್ ಕೊಡ್ತಾರೆ ನಿಮಗೆ. ಸೈಡ್ ವಾಲೆಲ್ಲ ನೋಡ್ಬೋದು, ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಬಾಗಿಲು ಕೂಡ ನೋಡ್ಬೋದು, ನಿಮಗೆ ಟೀಕ್ ವುಡ್ಡಲ್ಲಿ ಆಗಿದೆ. ಇದು ಬಂದು 2 BHK ಮನೆ ಆಗಿರುತ್ತೆ, 2 ರೂಮ್ ಇರುವಂಥ ಮನೆ ಆಗಿರುತ್ತೆ. ಫ್ಲೋರಿಂಗ್ ಕೂಡ ನೋಡ್ಬೋದು, ನಿಮಗೆ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ. ಹಾಗೆ ಮನೆ ಒಳಗಡೆ ಎಂಟ್ರಿ ಆಯ್ತಾರಂಗೆ ನಿಮ್ಗೆ ಹಾಲ್ ಸಿಕ್ಕುತ್ತೆ ದೊಡ್ಡದಾಗಿ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಇಲ್ಲೇನಂದರೆ ನಿಮ್ಗೆ ಆಲ್ರೆಡಿ ಎಲ್ಲ ಫಿಟ್ಟಿಂಗ್ ಆಗೋಗಿದೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ, ಫ್ಯಾನ್ ಆಗಲಿ ನಿಮ್ಗೆ ನೋಡಿಸ್ತೀನಿ. ಒಳಗಡೆ TV ಯೂನಿಟ್ ಬರುತ್ತೆ ಈ ಕಡೆ. ಈ ಕಾರ್ನರಿಂದ ನೋಡಿಸ್ತೀನಿ. ಇದು ಬಂದು 2 BHK ಮನೆ ಆಗಿರುತ್ತೆ. ಓನರ್ ಇದ್ದು ರೆಂಟ್ ಕೊಡುವಂಥ ಮನೆ ಆಗಿರುತ್ತೆ. ಇದು ಬಂದು ದೇವ್ರ ಮನೆ. ಧಾರಾಳವಾಗಿ ಒಬ್ಬರು ಒಳಗಡೆ ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ, ನಿಮಗೆ ನೋಡ್ಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ. ನೋಡಿ, L ಶೇಪಲ್ಲಿ ಅಡುಗೆ ಮನೆ ಬರುತ್ತೆ. ಕೆಳಗಡೆ ಎಲ್ಲ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟೇ ನಿಮಗೆ ಕರಾಕರಿ ನೀಟ್ ಕೊಟ್ಟು ನಿಮಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ನೋಡ್ಬೋದು, ನಿಮಗೆ ಚಿಮ್ನಿ ಕೂಡ ಹಾಕಿದ್ದಾರೆ ಇವರೇ. ಹಾಗೆ ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡಿಕೊಂತಂದ್ರೆ ಇಲ್ಲಿ ಮಡಿಕೋಬೋದು. ಇಲ್ಲಿ ಬಂದು ನಿಮಗೆ ಗ್ಯಾಸ್ ಪ್ರೊವಿಷನ್ ಇದೆ. ನಿಮಗೆ ಇಲ್ಲಿ ಬಂದು ಅಕ್ವಾಗಾರ್ಡ್ ಕಲೆಕ್ಷನ್. ನಿಮಗೆ ಚಿಮ್ನಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನಿಮಗೆ, ಏನಿಲ್ಲ ಎಲ್ಲ ಸಾಫ್ಟ್ ಕಾರ್ನರ್ಸೇ. ನಿಮಗೆ ಹ್ಯಾಂಡಲ್ಸ್ ಎಲ್ಲ ನೋಡ್ಬೋದು ನೀವು.
ಓಕೆ, ಹಂಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಸಿಗುತ್ತೆ ನಿಮಗೆ. ಯುಟಿಲಿಟಿ ನೋಡ್ಬೋದು, ಸಿಂಕ್ ಕೂಡ ರೆಡಿ ಮಾಡಿಬಿಟ್ಟವ್ರು ನಿಮಗೆ. ಹಾಗೆ ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ ನಿಮಗೆ ಸೇಫ್ಟಿ ವೈಸು ಫುಲ್ಲು. ಧಾರಾಳವಾಗಿ ನಿಮಗೆ 25,000 ರೂಪಾಯಿ ರೆಂಟ್ ಬರುವಂಥ ಮನೆ ಆಗಿರುತ್ತೆ ನಿಮಗೆ. ಕೊಳಾಯಿ ಫಿಟ್ಟಿಂಗ್ ಕೂಡ ಆಗಿದೆ ನೋಡ್ಬೋದು. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೊಂದು ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಮಗೆ ದೊಡ್ಡದಾಗಿ ನೋಡ್ಬೋದು. ಪ್ರತಿಯೊಂದು ಜಾಗದಲ್ಲಿ ಫ್ಯಾನ್ ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ ರೂಮಲ್ಲಿ, ಹಾಲಲ್ಲಿ ಎಲ್ಲ. ಹಾಗೆ ಅಲ್ಲಿ ವಾರ್ಡ್ರೋಬು ಫುಲ್ ದೊಡ್ಡದಾಗಿದೆ. ಓವರ್ ಹೆಡ್ ಕಬೋರ್ಡು ನಿಮಗೆ. ಕಿಂಗ್ ಸೈಜ್ ಕಾಟರ ಧಾರಾಳವಾಗಿ ಹಾಕೋಬೋದು ನೀವು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್. ಅವಾಗ ಹೇಳಿದಾಗೆ ನೀವು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ ನಿಮಗೆ, ಏನು ಬ್ಯಾಲೆನ್ಸ್ ಏನಿಲ್ಲ. ಇನ್ನೂ ಒಂದು ಕೋಟ್ ಪೇಂಟಿಂಗ್ ಇರುತ್ತೆ ನಿಮಗೆ. ಇಲ್ಲಿ ಬಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ನೋಡ್ಬೋದು ನಿಮಗೆ, ಕ್ಲೋಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಅಲ್ಲೇ ಅದಕ್ಕೆ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಬಂದು ಕಾಮನ್ ನೋಡ್ಬೋದು, ಕೈ ತೊಳೆಯೋಕ್ಕೆ ಜಾಗ, ಸಿಂಕು. ಹಾಗೆ ಇಲ್ಲಿ ಇದಕ್ಕೊಂದು ಅಟ್ಯಾಚ್ ಬಾತ್ ಕೆಳಗಡೆಯಿಂದ ಕಾಮನ್ ಟಾಯ್ಲೆಟ್ ಬಂದಿದೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ಇಲ್ಲೇ ಮಡಿಕೋಬೋದು ನೀವು ಧಾರಾಳವಾಗಿ. ಹಾಗೆ ಈ ಕಡೆ ಬಂದರೆ ನಮಗೊಂದು ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು 2ನೇ ರೂಮ್ ಆಗಿರುತ್ತೆ ನೋಡ್ಬೋದು. ವಾರ್ಡ್ರೋಬ್ ಕೂಡ ಬಂದಿದೆ ಅಲ್ಲೇ, ಓವರ್ ಹೆಡ್ ಕಬೋರ್ಡು, ಫ್ಯಾನು. ಹಾಗೆ ಬೆಳಕು ಗಾಳಿಗೋಸ್ಕರ ಪಕ್ಕದಲ್ಲೇ ಕಿಟಕಿ ಇದೆ, ಅಂದರೆ ತುಂಬ ಜಾಗ ಇದೆ ಮನೆಗೆ ನಿಮಗೆ. ಇದು ಬಂದು 2ನೇ ರೂಮ್ ಆಗಿರುತ್ತೆ ನಿಮಗೆ. ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಸೇಮ್ ಅಲ್ಲೇನು ನೋಡಿದ್ರು ಅದೇ ಥರ ಇರುತ್ತೆ ನಿಮಗೆ ಕೂಡ. ವಾರ್ಡ್ರೋಬ್, ತುಂಬ ದೊಡ್ಡದಾಗಿದೆ ನಿಮಗೆ. ಓಕೆ, ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿರುವಂಥ 2 BHK ಹೌಸ್ ಆಗಿರುತ್ತೆ ನಿಮಗೆ. ಡಬಲ್ ಬೆಡ್ರೂಮ್ ಮನೆ ಆಗಿರುತ್ತೆ. ಇದು ಬಂದು ನಿಮಗೆ ಧಾರಾಳವಾಗಿ ರೆಂಟು ಕೊಟ್ಕೋಬೋದು. ಇನ್ನೊಂದು ಸರ್ತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ ದೊಡ್ಡದಾಗಿ. ಎಲ್ ಶೇಪಲ್ಲಿ ಸ್ವಲ್ಪ ಹಾಕೋಬೋದು, ಇಲ್ಲಿಂದ ಇಲ್ಲಿವರೆಗೂ ಈಸ್ಟ್ ಫೇಸ್ ಆಗಿರುತ್ತೆ ನಿಮಗೆ. ಇದು ಓಕೆ, ಮಾಡಿ ಮೇಲೆ ಹೋಗೋಣ. ಓನರ್ ಇರುವಂಥ ಮನೆ ಆಗಿರುತ್ತೆ ಅದು. ಮನೆ ಸುತ್ತಮುತ್ತ ಈ ಥರ ಕಾಣುತ್ತೆ. ಇಲ್ಲಿ ನೋಡ್ಬೋದು SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ ಸೈಡ್ಗೆ. ನಿಮ್ಗೆ ಹೇಳಿಲ್ವಾ, ಇದು ಈ ಏರಿಯಾದಲ್ಲಿ ಮನೆ ಇರೋದೇ ಕಮ್ಮಿ. ಈ ಮನೆ ಸಿಕ್ಕಿದೆ, ಒಳ್ಳೆ ಮನೆ, ಒಳ್ಳೆ ಏರಿಯಾ, ನಿಯರ್ ಬೈ, ಎಲ್ಲದಕ್ಕೂ ನಿಯರ್ ಬೈ ಆಗಿದೆ ನಿಮಗೆ. ತುಂಬ ಹತ್ರ, ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರ. ತುಂಬ ಅಂಜನಾಪುರ ಹೊರಗಡೆ ಆಯಿತು, ಈ ಕಡೆ ಯಾವುದೇ ಇದು ನೋಡ್ಬೋದು. ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಆಫ್ ಮಾಡಿ ಮೇಲೆ ಹೋಗ್ತಾ ಇದ್ವಿ. ಇದು ಬಂದು ಓನರ್ ಇರುವಂಥ ರೂಮ್ ಆಗಿರುತ್ತೆ, ಮನೆ ಆಗಿರುತ್ತೆ. ಇದಕ್ಕೂ ಅಷ್ಟೇ ಸೈಡಲ್ಲೆಲ್ಲ SS ಸ್ಟೀಲ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಅಷ್ಟೇ ನಪೋತ್ರ ಗ್ರಾನೈಟ್ ಹಾಕಿದ್ದಾರೆ. ಹಾಗೆ ಸೈಡ್ ವಾಲೆಲ್ಲ ನಿಮಗೆ ಬಟರ್ಫ್ಲೈ ಟೈಲ್ಸೇ ಮಾಡಿದ್ದಾರೆ, ನೋಡಿಸ್ತಾ ಇದ್ದೀನಿ. ಹಾಗೆ ಬಾಕ್ಲು ನೋಡ್ಬೋದು ನಿಮಗೆ, ಟೀ ಕೊಡೋದಾಗಿದೆ. ವಿಂಡೋಸು ಅಷ್ಟೇ. ಓಕೆ, ಮನೆ ಒಳಗಡೆ ಹೋಗೋಣ. ಸೂಪರ್ ನೋಡ್ಬೋದು, ಸಾಲಿಡ ಬಂದಿದೆ, ಚೆನ್ನಾಗಿ ಬಂದಿದೆ. ಇದು ಬಂದು ಓನರ್ ಇರುವಂಥ 4 ಬೆಡ್ರೂಮ್ ಬರುವಂಥ ಮನೆ ಆಗಿರುತ್ತೆ ನಿಮಗೆ. ಮನೆ ಒಳಗಡೆ ಎಂಟ್ರಿ ಆಯ್ತಾರೆ, ನನಗೆ ಹಾಲ್ ಬರುತ್ತೆ ದೊಡ್ಡದಾಗಿ. ನೀವು ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದೀರ, ಸಕ್ಕತ್ತಾಗಿದೆ.
ಮೇಲ್ಗಡೆ POP ಫಾಲ್ ಸೀಲಿಂಗ್ ವಿತ್ POC ಕೊಟ್ಟಿದ್ದಾರೆ. 2 ಫ್ಯಾನ್ ಕೂಡ ಯೂಸ್ ಮಾಡಿದ್ದಾರೆ, ನೋಡ್ಬೋದು, ಕಾಣಿಸ್ತಾ ಇದೆ. ಈ ಕಾರಲ್ಲಿ ನೋಡ್ತೀನಿ. ಅಲ್ಲಿ ಬಂದು ನಿಮಗೆ TV ಯೂನಿಟ್ ಬಂದಿದೆ, ದೊಡ್ಡದಾಗಿ ಬಂದಿದೆ. ಹಾಗೆ ಅಲ್ಲಿ ರ್ಯಾಕ್ ಎಲ್ಲ ಬಂದಿದೆ ನಿಮಗೆ. ದೊಡ್ಡದಾಗಿ ನೋಡಿ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ನಿಮಗೆ ಸೋಪ್ ಹಾಕೋಬೋದು, ದೊಡ್ಡ ಸೋಪ್ ಹಾಕೋಬೋದು. ತುಂಬ ಜಾಗ ಇದೆ, ದೊಡ್ಡದಾಗಿದೆ. TV ಯೂನಿಟ್ ನೋಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆಲ್ಲ ಕಲೆಕ್ಷನ್ ಆಗೋಗಿದೆ. ಇಂಟರ್ನೆಟ್ ಆಗಲಿ, ಕೇಬಲ್ ವೈರ್ ಆಗಲಿ ಎಲ್ಲ ಕಲೆಕ್ಷನ್ ಆಗಿದೆ. TV ಯೂನಿಟ್ ಬರುತ್ತೆ. ಇಲ್ಲೊಂದು ಕ್ರ್ಯಾಕರ್ ಯೂನಿಟ್ ಬರುತ್ತೆ ನಿಮಗೆ. ಇಲ್ಲೆಲ್ಲ ಕಬೋರ್ಡ್ಗಳು. ನೋಡ್ಬೋದು, ಕೇಬಲ್ ಕಲೆಕ್ಷನ್ ಎಲ್ಲ ಆಗಿದೆ ನಿಮಗೆ. ಇಲ್ಲೂ ಅಷ್ಟೇ ಸಮಥಿಂಗ್ ಪಾಟ್ ಥರ ಡಿಸೈನ್ಸ್ ಏನೇನು ಬೇಕಾದ್ರೂ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಇವರಿಗೆ ಸೆಕೆಂಡ್ ಫ್ಲೋರ್ ಆಗಿರುತ್ತೆ ನಿಮಗಿದು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಸ್ಟೋರೇಜಿಗೆ ಜಾಗ ಕೊಟ್ಟಿದ್ದಾರೆ, ನೋಡ್ಬೋದು. ತುಂಬ ದೊಡ್ಡದಾಗಿದೆ, ಸ್ಟೋರೇಜ್ ಮಾಡ್ಕೊಬೋದು. ಹಾಗೆ ಈ ಕಡೆ ಬಂದರೆ ನಮಗೆ UPS ಪಾಯಿಂಟ್ ಕೊಟ್ಟಿದ್ದಾರೆ ನಮಗೆ. ಈ ಕಡೆ ಬರೋಣ. ಇಲ್ಲಿ ಬಂದು ನಮಗೆ ದೇವ್ರ ಮನೆ ಕೊಟ್ಟಿದ್ದಾರೆ, ನೋಡ್ಬೋದು. ಟೀ ಕುಡ್ಡಲ್ಲೇ ಮಾಡಿದ್ದಾರೆ ಬಾಕ್ಲು. ಹಾಗೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನಮಗೆ. ಚೆನ್ನಾಗಿದೆ ದೇವ್ರ ಮನೆ, ಸಿಂಪಲ್ಲಾಗಿ ಚೆನ್ನಾಗಿದೆ. ಹಾಗೆ ಲಿಫ್ಟ್ ಕೂಡ ನೋಡ್ಬೋದು. ಇಲ್ಲಿ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ ನಿಮ್ಮ ಮನೆ ಒಳಗಡೆನೆ. ಹಾಗೆ ಈ ಕಡೆ ಬಂದರೆ ನಮ್ಗೆ ಅಡುಗೆ ಮನೆ ಬರುತ್ತೆ ದೊಡ್ಡದಾಗಿ, ನೋಡಿ. ಎಲ್ ಶೇಪಲ್ಲಿ U ಶೇಪಲ್ಲೇ ಬರುತ್ತೆ ನಿಮಗೆ, ದೊಡ್ಡದಾಗಿ ಬಂದಿದೆ ನಿಮಗೆ. ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಕೌಂಟರ್ ಥರ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಸಾಮಾನು ಇದ್ದರೆ ಇಲ್ಲೇ ಮಡಿಕೋಬೋದು ನೀವು. ಹಾಗೆ ಇಲ್ಲೆಲ್ಲ ಕಬೋರ್ಡ್ಗಳು ಬಂದಿದೆ. ಹಾಗೆ ಮೇಲ್ಗಡೆ ನೋಡ್ಬೋದು ಚಿಮ್ನಿ ಕೂಡ ಹಾಕಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡು, ಮೇಲ್ಗಡೆ ಎಲ್ ಶೇಪಲ್ಲಿ ತುಂಬ ದೊಡ್ಡದಾಗಿದೆ. ಆವಾಗಲೇ ಹೇಳ್ದಂಗೆ ಇಲ್ಲಿ ಮಿಕ್ಸಿ ಓವನ್ ಎಲ್ಲ ಮಡಿಕೋಬೋದು. ಚಿಮ್ನಿ ಆಲ್ರೆಡಿ ಬಂದಿದೆ. ಗ್ಯಾಸ್ ಪ್ರೊವಿಷನ್ನು ಇಲ್ಲೂ ಅಷ್ಟೇ, ಮಿಕ್ಸಿ ಓವನ್ ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಎಲ್ಲ ಫಿಟ್ಟಿಂಗ್ ಆಗೋಗಿದೆ ನಿಮಗೆ. ಇದರ ಸಣ್ಣ ಪುಟ್ಟ ಪೇಂಟಿಂಗು ಅದು ಇದು ಬ್ಯಾಲೆನ್ಸ್ ಇರುತ್ತೆ ಅಷ್ಟೇ ನಿಮಗೆ. ಓಕೆ, ಈ ಕಡೆ ನೋಡ್ತೀನಿ. ಈ ಕಡೆ ಬಂದರೆ ದೊಡ್ಡದಾಗಿ ಡೈನಿಂಗ್ ಟೇಬಲ್ ಬರುತ್ತೆ ನಿಮಗೆ. ತುಂಬ ದೊಡ್ಡದಾಗಿ ಆರಾಮಾಗಿ ಮಡಿಕೋಬೋದು. ಡೈನಿಂಗ್ ಟೇಬಲು ಆರಾಮಾಗಿ ಮಾಡ್ಬೋದು, ನೋಡ್ಬೋದು. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಯಾನ್ ಕೂಡ ಹಾಕಿದ್ದಾರೆ. ಇಲ್ಲೂ ಕೂಡ ಹಾಲಲ್ಲಿ 2 ಫ್ಯಾನ್ ಹಾಕಿದ್ದಾರೆ. ಇಲ್ಲೊಂದು ಅಡುಗೆ ಅಂದರೆ ಡೈನಿಂಗ್ ಟೇಬಲ್ ಹತ್ರ 1 ಫ್ಯಾನ್ ಹಾಕಿದ್ದಾರೆ. ಇಲ್ಲೂ ಅಷ್ಟೇ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಕ್ರ್ಯಾಕರ್ ಯೂನಿಟ್ ನಿಮಗೆ. ಇಲ್ಲೇ ನಿಮಗೆ ಸ್ಟೋರೇಜ್ಗಳು ತುಂಬ ಇದೆ ನಿಮಗೆ. ಸ್ಟೋರೇಜ್ ತುಂಬ ಇದೆ ನಿಮಗೆ. ದೊಡ್ಡದಾಗಿದೆ ಡೈನಿಂಗ್ ಹಾಲ್ ಮಾತ್ರ, ನೋಡ್ಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಯುಟಿಲಿಟಿ ಬರುತ್ತೆ. ಇಲ್ಲೂ ಅಷ್ಟೇ ದೊಡ್ಡದಾಗಿ ಸಿಂಕ್ ಹಾಕಿದ್ದಾರೆ ನಿಮಗೆ. ದೊಡ್ಡ ದೊಡ್ಡ ಪಾತ್ರೆಗಳು ಏನೇನಿದೆ ತೊಳ್ಕೊಬೋದಿಲ್ಲ. ಹಾಗೆ ಇಲ್ಲಿ MS ಗ್ರಿಲ್ ಕೂಡ ಮಾಡಿದ್ದಾರೆ ನಿಮಗೆ. ಇದು ಡೈನಿಂಗ್ ಹಾಲ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಅಡುಗೆ ಮನೆ, ಓಪನ್ ಕಿಚನ್, ನೀಟಾಗಿ ಚೆನ್ನಾಗಿ ಬಂದಿದೆ. ಹಾಗೆ ಈ ಕಡೆ ಬಂದರೆ ಇಲ್ಲಿಗೆ ಈ ಫ್ಲೋರ್ಗೆ ರೆಸ್ಟ್ ರೂಮ್ ಬರುತ್ತೆ ಇಲ್ಲಿ. ಹಾಗೆ ಇಲ್ಲಿ ಒಂದು ಸಿಂಕು, ಕೈ ತೊಳೆಯೋ ಜಾಗ.
ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಅಡುಗೆ ಡೈನಿಂಗ್ ಟೇಬಲ್ ಜಾಗ, ಅಡುಗೆ ಮನೆ, ಪೂಜೆ ರೂಮು, ಹಾಗೆ ಹಾಲು. ಇದು ಬಂದು ನಮಗೆ ಸೆಕೆಂಡ್ ಫ್ಲೋರಲ್ಲಿರೋದು. ಇವಾಗ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ನಮಗೆ ರೆಂಟಲ್ ಕೊಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ಇದು ಓನರ್ ಇರುವಂಥ ಜಾಗ. ಇಲ್ಲೂ ಅಷ್ಟೇ ನಮಗೆ ಬೆಳಕು ಗಾಳಿಗೋಸ್ಕರ ಕಿಟಕಿ ಕೊಟ್ಟಿದ್ದಾರೆ. ಧಾರಾಳವಾಗಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸೈಡಲ್ಲಿ ನೋಡ್ಬೋದು ನಿಮ್ಗೆ ಹ್ಯಾಂಡಲು ಟಫನ್ ಗ್ಲಾಸ್ ಯೂಸ್ ಮಾಡಿ ನಿಮಗೆ ಟೀ ಕುಡ್ಡೆಲ್ಲ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಬಂದರೆ ನಮಗೆ ಸ್ಟಡಿ ಟೇಬಲ್ ಇಲ್ಲಿ ಬಂದಿದೆ. ಸ್ಟಡಿ ಟೇಬಲ್ ಬಂದಿದೆ ಇಲ್ಲೊಂದು. ಬೇಕಾದ್ರೆ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಮಾಡ್ಕೋಬೋದು, ಸ್ಟಡಿ ಟೇಬಲ್ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ನಿಮಗೆ ಡ್ರಾಯರು, ಬುಕ್ಕು ಫೈಲ್ಗಳು ಏನೋ ಮಡಿಕೊಂತೀನಿ ಅಂದರೆ ಮಡಗ್ಬೋದು. ಕಬೋರ್ಡ್ ಕೂಡ ಇದೆ ಮೇಲೆ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಸ್ಟೋರೇಜ್ಗೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ತುಂಬ ದೊಡ್ಡದಾಗಿ, ವಿತೌಟ್ ಕಾಟಿಲ್ಲ ಈ ರೂಮ್ಗೆಲ್ಲ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. 2 ಫ್ಯಾನ್ ಹಾಕಿದ್ದಾರೆ. ಈ ಕಾರ್ನರ್ನಲ್ಲಿ ನೋಡಿಸ್ತಿದ್ದೀನಿ. ಅಲ್ಲಿ ಬಂದು ವಾರ್ಡ್ರೋಬ್ ಬಂದಿದೆ ನಿಮಗೆ ದೊಡ್ಡದಾಗಿ. ಧಾರಾಳವಾಗಿ ನಾವು ಇಲ್ಲಿ ಕಾಟ್ ಹಾಕೋಬೋದು. ಈ ಜಾಗದಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಈ ಕಡೆ ಬಂದು TV ಯೂನಿಟ್ ಮಾಡ್ಬೋದು ನೀವು. ಓಕೆ, ವಾರ್ಡ್ರೋಬ್ ಬಂದಿದೆ. ಇಲ್ಲಿ ಓವರ್ ಹೆಡ್ ಕಬೋರ್ಡು, ಫ್ಯಾನ್ ಕೂಡ ಇದೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ, ನೋಡ್ಬೋದು ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲು. ಹಾಗೆ ಇಲ್ಲೂ ಅಷ್ಟೇ ಕಬೋರ್ಡ್ ಬಂದಿದೆ. ಸ್ಟೋರೇಜ್ಗೇನು ತುಂಬ ಇದೆ, ಸ್ಟೋರೇಜ್ ಏನು ಕಮ್ಮಿ ಇಲ್ಲ ನಿಮಗೆ. ಫುಲ್ ಸ್ಟೋರೇಜ್ ತುಂಬಿಸ್ಬಿಟ್ಟವಲ್ಲ, ಅಷ್ಟು ಚೆನ್ನಾಗಿದೆ. ಮೊಬೈಲ್ ಲ್ಯಾಪ್ಟಾಪ್ ಏನೇನೋ ಇದ್ದರೆ ಇಲ್ಲಿ ಚಾರ್ಜ್ ಮಾಡ್ಕೊಬೋದು ನಿಮಗೆ. ಹಾಗೆ ಈ ಕಡೆ ಬಂದರೆ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ನೋಡ್ಬೋದು ತುಂಬ ದೊಡ್ಡದಾಗಿದೆ. ಅವಾಗಲೇ ಹೇಳ್ದಂಗೆ ನಿಮಗೆಲ್ಲ ಫಿಟ್ಟಿಂಗ್ ಎಲ್ಲ ಆಗೋಗಿದೆ ನಿಮಗೆ, ಬಾತ್ರೂಮ್ ಫಿಟ್ಟಿಂಗ್ಸ್. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಫಸ್ಟ್ನೇದು, ಸೆಕೆಂಡ್ನೇದು ಹೋಗೋಣ. ಹಾಗೆ ಈ ಕಡೆ ಬಂದರೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್. ಇದು ಕೂಡ ನೀವು ಫ್ಯಾನ್ ಹಾಕಿದ್ದಾರೆ. ಹಾಗೆ ಇಲ್ಲಿ ವಾರ್ಡ್ರೋಬ್. ಏನಂದರೆ ಇವಾಗಲೇ ಹೇಳ್ತೀನಿ, 4 ರೂಮ್ ಕೊಟ್ಟಿದ್ದಾರೆ. 4 ರೂಮ್ಗೂ ಕಾಟಿಲ್ಲ, ಇದಕ್ಕೆ ಕಾಟುಗಳಿಲ್ಲ. ಕಾಟ್ ನೀವೇ ಮಾಡಿಸ್ಕೋಬೇಕು. ಒಬ್ಬೊಬ್ರು ಸ್ವಂತ ಕಾಟ್ ಇರುತ್ತಲ್ವ, ಅದಕ್ಕೋಸ್ಕರ ಮಂಚ ಇರುತ್ತೆ ಅಂದ್ಬಿಟ್ಟು ಯೂಸ್ ಮಾಡಿಸೋದು ವಾರ್ಡ್ರೋಬು. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದು ಒಂದು ಡ್ರೆಸ್ಸಿಂಗ್ ಟೇಬಲು, ಕಬೋರ್ಡು, ಹಾಗೆ ವಿತ್ ಸ್ಟೋರೇಜ್. ಹಾಗೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ನಿಮಗೆ. ಓಕೆ, ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ ದೊಡ್ಡದಾಗಿ. ನಿಮಗೆ ಬಾಲ್ಕನಿ ಈ ರೂಮಿಂದನೂ ಅಟ್ಯಾಚ್ ಆಗುತ್ತೆ, ಆ ರೂಮಿಂದನೂ ಅಂದರೆ ಮಾಸ್ಟರ್ ಬೆಡ್ರೂಮಿಂದನೂ ಅಟ್ಯಾಚ್ ಆಗುತ್ತೆ. ಇಲ್ಲಿ ಬಂದರೆ ನಿಮಗೆ ದೊಡ್ಡದಾಗಿದೆ ಬಾಲ್ಕನಿ, ನೋಡ್ಬೋದು ಸಖತ್ ದೊಡ್ಡದಾಗಿದೆ. ಸಾಯಂಕಾಲ ಹೊತ್ತು ಧಾರಾಳವಾಗಿ ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಕೂಡ ಮಾಡ್ಬೋದು. ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಮನೆ ಸುತ್ತಮುತ್ತ ಈ ಥರ ಗ್ರೀನ್ರಿ ಆಗಿ ನಿಮಗೆ ನೋಡ್ಬೋದು, ಮರಗಳು ತುಂಬ ಇದೆ. ತುಂಬ ಚೆನ್ನಾಗಿ ಗಾಳಿ ಬರ್ತೈತೆ ನಿಮಗೆ ಮನೆ ಸುತ್ತಮುತ್ತ, ಗಾಳಿ ಮರ. ಇದು ಬಂದು ಬಾಲ್ಕನಿ ಆಗಿರುತ್ತೆ ನಿಮಗೆ. ಈ ನೋಡಿ, ಈ ಕಡೆನೂ ಹೋಗ್ಬೋದು. ಇಲ್ಲಿ ರೂಮ್ ಕೂಡ ಇದೆಯಲ್ಲ, ಮಾಸ್ಟರ್ ಬೆಡ್ರೂಮು. ಆ ಕಡೆಯಿಂದನೂ ನಿಮಗೆ ಬಾಲ್ಕನಿಗೆ ಜಾಗ ಇದೆ ನಿಮಗೆ. ಇದು ಬಂದು 3ನೇ ಫ್ಲೋರಲ್ಲಿ 2 ರೂಮ್ ಆಗಿರುತ್ತೆ ನಿಮಗೆ.
ಮಾಡಿ ಮೇಲೆ ಹೋಗೋಣ. ಗ್ರೌಂಡು ಫಸ್ಟು, ಸೆಕೆಂಡು, ಥರ್ಡ್ ಇದು. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ವಿಂಡೋ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ಕೆಳಗಡೆ ಏನು ನೋಡಿದ್ವಿ ನಾವು 2 ರೂಮು ಸೇಮ್ ಅದೇ ಥರ ಮಾಡಿದ್ದಾರೆ. ಇದನ್ನು ನಿಮಗೆ ನೋಡ್ಬೋದು. ಇಲ್ಲಿ ಸೇಮ್ ಸ್ಟಡಿ ಟೇಬಲ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಸೇಮ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಮಗೆ ಕೆಳಗಡೆ ಏನು ನೋಡಿದ್ವಿ ಸೇಮ್ ಹಂಗೆ ಇದೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗು. ಈ ಕಾರಲ್ಲಿ ನೋಡಿಸ್ತೀನಿ. ಹಾಗೆ ಅಲ್ಲಿ ವಾರ್ಡ್ರೋಬ್ಗಳು ಬಂದಿದೆ. ಡ್ರೆಸ್ಸಿಂಗ್ ಟೇಬಲ್ಲು, ಹಾಗೆ ಅಟ್ಯಾಚ್ ಬಾತ್ರೂಮ್. ಅವೆಲ್ಲ ಹೇಳಿದ್ನಲ್ವ ಬಾಲ್ಕನಿ. ಇಲ್ಲಿಗೂ ನೋಡಿ, ಇಲ್ಲೂ ಕಲೆಕ್ಷನ್ ಇದೆ ನಿಮಗೆ. ಬಾಲ್ಕನಿಗೆ ಇಲ್ಲೂ ಬರ್ಬೋದು ನೀವು. ಇಲ್ಲಿಂದನೂ ಬಾಲ್ಕನಿ ನೋಡ್ಬೋದು. ಮಾಸ್ಟರ್ ಬೆಡ್ರೂಮಿಂದನೂ ಬರ್ಬೋದು, ಚಿಲ್ಡ್ರನ್ ಬೆಡ್ರೂಮಿಂದನೂ ಬರ್ಬೋದು ನೀವು ಬಾಲ್ಕನಿಗೆ. ತುಂಬ ದೊಡ್ಡದಾಗಿದೆ. ನೋಡಿಸ್ತಾ ಇದ್ದೀನಿ ಈ ಕಾರ್ನರಿಂದ. ಇದು ಬಂದು ಬಾಲ್ಕನಿ ಆಗಿರುತ್ತೆ. ಓಕೆ, ಚಿಲ್ಡ್ರನ್ ಬೆಡ್ರೂಮ್ ಹೋಗೋಣ. ಕೆಳಗಡೆ ಸೇರಿಸಿ 3 ಬೆಡ್ರೂಮ್ ಆಯಿತು. ಇಲ್ಲೂ ಅಷ್ಟೇ ಸ್ಟೋರೇಜ್ಗೆ ಜಾಗ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲೂ ಅಷ್ಟೇ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ಚಿಲ್ಡ್ರನ್ ಬೆಡ್ರೂಮ್. ಕೆಳಗಡೆ ಏನು ಮಾಡಿದ್ರು ಸೇಮ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ 2 ಫ್ಯಾನ್ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿ ಅಲ್ಲಿ ಬಾಲ್ಕನಿಗೆ ಜಾಗ. ಹಾಗೆ ಅಲ್ಲಿ ವಾರ್ಡ್ರೋಬ್ಗಳು ಬಂದಿದೆ ನಿಮಗೆ. ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೇಳಿದ್ದೀನಿ. ಸೇಮ್ ಇಲ್ಲೂ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಡ್ರೆಸ್ಸಿಂಗ್ ಟೇಬಲ್ಲು, ಹಾಗೆ ಅಟ್ಯಾಚ್ ಬಾತ್ರೂಮ್. ಟೋಟಲ್ 4 ರೂಮ್ ಬರುತ್ತೆ ನಿಮಗೆ. ಒಂದು ರೆಂಟು ಕೊಟ್ಟಿದ್ದೀವಿ ಫಸ್ಟ್ ಫ್ಲೋರಲ್ಲಿ. ಮೇಲ್ಗಡೆ ಡೂಪ್ಲೆಕ್ಸ್ ಹೌಸ್ ಅಂದರೆ 4 ರೂಮ್ ಬರುತ್ತೆ ನಿಮಗೆ. ಫಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು ಹಾಲು, ಕಿಚನ್ ಬರುತ್ತೆ ನಿಮಗೆ. ಹಾಗೆ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್, ಥರ್ಡ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಬರುತ್ತೆ ನಿಮಗೆ. ಟಾಪ್ ಫ್ಲೋರ್ಗೆ ಹೋಗೋಣ, ಓಪನ್ ಟೆರೆಸ್ಗೆ. ಇದು ಬಂದು ನಿಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್. ಹಾಗೆ ಈ ಕಡೆ ಬಂದರೆ ಹಾಫ್ ಟೆರೆಸ್ ಓಪನ್ ಬರುತ್ತೆ ನಿಮಗೆ. ಈ ಕಡೆ ಮಾಡಿ ಮೇಲ್ಗಡೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ. ಫುಲ್ ಡೆವಲಪ್ಮೆಂಟ್ ಏರಿಯಾ. ಮನೆ ಸುತ್ತಮುತ್ತ ನೋಡಿಸ್ಬಿಡ್ತೀನಿ. ಇಲ್ಲೇ ಬಟ್ಟೆ ಒಣಗಾಕ್ಬೋದು. ಬಟ್ಟೆ ಒಗೆದು ನೋಡಿ ಇಲ್ಲೇ ಕಂಬಿ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ 1500 ಲೀಟರ್ಸ್ ಒಂದು ಸಿಂಟ್ ಹಾಕಿದೆ, 1000 ಲೀಟರ್ಸ್ ಒಂದು ಸಿಂಟ್ ಹಾಕಿದೆ. ಮೇಲ್ಗಡೆ ಬೇಕಂದರೆ ಸೋಲಾರ್ ಜಾಗ ಕೊಟ್ಟಿದ್ದಾರೆ. ಈ ಕಡೆ ಆಫು. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಗೌರವ್ ನಗರ, ನಿಯರ್ ಬೈ RB ಲೇಔಟು, ಬ್ರಿಗೇಡ್ ಮಿಲೇನಿಯಮ್ ಬರ್ತೈತೆ ಹತ್ರ. ನಿಯರ್ ಬೈ RB ಲೇಔಟು, ಬ್ರಿಗೇಡ್ ಮಿಲೇನಿಯಮ್ ಹತ್ರ ಇರುತ್ತೆ ನಿಮಗೆ. ಇದು 30ಗೆ 40 ಆಗಿರುತ್ತೆ. BBMP ಈ ಖಾತಾ ಬರುತ್ತೆ ನಿಮಗೆ ಇದು. ಓಕೆನಾ, ಸೌತಿಗೆ ಈಸ್ಟ್ ಫೇಸು 30ಗೆ 40. ಓಕೆ, ಇದ್ರ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,75 lakhs ಹೇಳ್ತಾರೆ. ಅಂದರೆ 3,75,00,000 ಹೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ತುಂಬ ಹತ್ರ ಇದೆ ನಿಮಗೆ. ತುಂಬ ಕ್ರೌಡೆಡ್ ಏರಿಯಾ, ಒಳ್ಳೆ ಏರಿಯಾ ಮಾತ್ರ ನಿಮ್ಗೆ. ಒಳ್ಳೆ ಏರಿಯಾ, ಒಳ್ಳೆ ಪ್ರೈಸು. ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಮಾಡಿಕೊಡ್ತಾರೆ. ಈ ಮನೆ ಯಾರಿಗಾನ ಇಷ್ಟ ಆಗಿ, ಈ ವಿಡಿಯೋ ನೋಡಿ ಈ ಮನೆ ಯಾರಿಗಾನ ಇಷ್ಟ ಆಗಿದ್ರೆ, ಈ ಮನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ ನಿಮಗೆ. ನಿಮ್ಗೆ ಇಷ್ಟ ಆದರೆ ಡೈರೆಕ್ಟ್ ಓನರ್ ಜೊತೆನೇ ಮಾತಾಡೋಣ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನ ಮನೆಗಳ್ನ ಹುಡುಕ್ತಾರೆ, ರೆಂಟಿಗೆ ಬಂದು ಓನರ್ ಇರೋಂಥ ಮನೆ ಹುಡುಕ್ತಾಯಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ.
ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ ನಿಮಗೆ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ ನನಗೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರೋಂಥ ಡೀಟೇಲ್ಸ್ ಆಗಿರುತ್ತೆ. ನೆಕ್ಸ್ಟು ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.